ದೇಶದಲ್ಲಿ ಡೀಸೆಲ್ಗೆ ಇಳಿಕೆ ಆಯಿತು. ಬೇಡಿಕೆಯ ಪ್ರಮಾಣ ಪರಿಸರ ಸ್ನೇಹಿ ಇಂಧನ ಬಳಕೆ ಹೆಚ್ಚಳದಿಂದ ತಗ್ಗಿದ ಬೇಡಿಕೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಮಾಹಿತಿ. 2022-23ರ ಆರ್ಥಿಕ ವರ್ಷದಲ್ಲಿ ಶೇಕಡ 12.1ರಷ್ಟು ಬೇಡಿಕೆ ಇತ್ತು. 2023-24ರಲ್ಲಿ ಶೇಕಡ 4.3ರಷ್ಟಿದೆ. 2024-25ರಲ್ಲಿ ಶೇಕಡ 2ರಷ್ಟಿದೆ. ದೇಶದ ಇಂಧನ ಬಳಕೆಯಲ್ಲಿ ಶೇಕಡ 40ರಷ್ಟು ಪಾಲು ಹೊಂದಿರುವಂಥ ಡೀಸೆಲ್. ಇತ್ತೀಚೆಗೆ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹೆಚ್ಚಳ ಆದಂಥ ಹಿನ್ನೆಲೆಯಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಡೀಸೆಲ್ ಬೇಡಿಕೆ ಪ್ರಮಾಣದಲ್ಲಿ ಕುಸಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಮೊದಲೆಲ್ಲ ಎಲ್ಲದಕ್ಕೂ ಡೀಸೆಲ್ ಪೆಟ್ರೋಲನ್ನೇ ನಂಬ್ಕೊಂಡು ಬದುಕಲಾಗ್ತಾ ಇತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಬಟ್ ಈಗ ಹೆಂಗೆ ಅಂತ ಅಂದರೆ ರೇಟು ಜಾಸ್ತಿ ಆಗಿದೆ. ಸಾಕು ಇವಿ ಕಡೆ ಹೋಗ್ಬಿಡ್ತೀವಿ ಅಂತ ಎಲೆಕ್ಟ್ರಿಕಲ್ ಗಾಡಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಬೇಡಿಕೆನೂ ಕಮ್ಮಿ ಆಗಿದೆಯಂತೆ. ಪರಿಸರ ಸ್ನೇಹಿ ಬಳಕೆ ಆಗ್ತಾ ಇರೋದ್ರಿಂದ, ಎಲೆಕ್ಟ್ರಿಕಲ್ ಗಾಡಿಗಳನ್ನು ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಇದೀಗ ಬೇಡಿಕೆ ಏನಿತ್ತು ಆ ಬೇಡಿಕೆ ಕಮ್ಮಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗ್ತಾಗಿದೆ. ಡೀಸೆಲ್ ಬೇಡಿಕೆ ಪ್ರಮಾಣದಲ್ಲಿ ಭಾರೀ ಕುಸಿತ ಆಗಿದೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಡೀಸೆಲ್ಗೆ ಬೇಡಿಕೆ ಏನಿತ್ತು ಆ ಬೇಡಿಕೆ ಇಳಿಕೆ ಆಗಿರೋದು.